ಹಲೋ ಫ್ರೆಂಡ್ಸ್, ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಮನೇಲಿರೋ ಸಾಮಗ್ರಿಗಳಿಂದ ಮಾಡೋ ಗುಲಾಬ್ ಜಾಮೂನ್. ಇದು ಏಲಕ್ಕಿ ಪುಡಿ, 1 ಟೀ ಸ್ಪೂನು ಏಲಕ್ಕಿ ಪುಡಿ, ಇದು 1 ಕಪ್ಪು ಮೈದಾ, ಈ ಸ್ಪೂನಲ್ಲಿ ಟೇಬಲ್ ಸ್ಪೂನ್ ಇದು, ಈ ಸ್ಪೂನಲ್ಲಿ 2 ಸ್ಪೂನು ಮಿಲ್ಕ್ ಪೌಡರ್, ಆಮೇಲೆ ಹಾಲಿನ ಕೆನೆಯಲ್ಲಿ ನಾನು ಮಿಕ್ಸ್ ಮಾಡ್ತೀನಿ ಇದನ್ನು, ಅದಕ್ಕೆ ಇದು ಹಾಲಿನ ಕೆನೆ. ಆಮೇಲೆ ಸಕ್ಕರೆ, ಪಾಕ ಮಕ್ಕಳಕ್ಕೋಸ್ಕರ ಸಕ್ಕರೆ. ಆಮೇಲೆ 1 ಸ್ಪೂನು ತುಪ್ಪ. ಇದನ್ನು ಮಿಕ್ಸ್ ಮಾಡುವಾಗ ಹಾಕೊಳ್ಳೋಕ್ಕೆ 1 ಸ್ಪೂನು ತುಪ್ಪ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಹಾಲಿನ ಪುಡಿ, ಕೆನೆ, ಮೈದಾ, ಇದನ್ನು ಮಿಕ್ಸ್ ಮಾಡ್ತೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ಇದು ಪಾಕಕ್ಕೆ, ಇದೆರಡು ಪಾಕಕ್ಕೆ. 2 ಲೋಟ ನೀರಲ್ಲಿ ಇದನ್ನು ಎರಡನ್ನು ಸೇರಿಸಿ ಪಾಕ ಮಾಡ್ತೀನಿ. ಇದು ಮಿಕ್ಸ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡೆ ಈ ಥರ ಬರುತ್ತೆ. ಮೈದಾ, ಹಾಲಿನ ಪುಡಿ, ಹಾಲಿನ ಕೆನೆ, ಹಾಲಿನ ಕೆನೆಯಲ್ಲೇ ಕಲಸಿದ್ರೆ ಸಾಕು, ಬೇರೆ ಏನು ಹಾಕೋದು ಬೇಡ. ಈ ಥರ ಬರುತ್ತೆ ನೋಡಿ. ಹಾಲಿನ ಕೆನೆ ಇಲ್ಲ ಅಂದರೆ ಹಾಲಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ, ಆಮೇಲೆ ಹಾಲಲ್ಲಿ ಕಲಸಿ. ಇದು ನೋಡಿ, ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ. ಸಕ್ಕರೆ ಪಾಕ 2 ಗ್ಲಾಸ್ ನೀರು, 2 ಗ್ಲಾಸ್ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿದ್ದೀನಿ. ಕೇಸರಿ ದಾಳ ಇದ್ರೆ ಹಾಕ್ಬೋದು, ನನ್ನ ಹತ್ರ ಇಲ್ಲ, ಅದರಿಂದ ನಾನು ಕೇಸರಿ ದಾಳ ಹಾಕ್ತಾಯಿಲ್ಲ. ಇದು ಕರಿಯೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ, ಈಗ ಕರಿತೀನಿ ನೋಡಿ. ನಾನು ಕ್ಯಾಮರಾ ನನ್ನ ಕೈಯಲ್ಲಿ ಇಟ್ಕೊಂಡು ನಾನು ಮಾಡ್ತಾ ಇರೋದ್ರಿಂದ, ಒಂದೇ ಕೈಯಲ್ಲಿ ಮಾಡೋದ್ರಿಂದ ನಿಮಗೆ ಈ ಥರ ಕಾಣ್ತಾ ಇದೆ. ನೋಡಿ, ಇದರೊಳಗಡೆ ಒಂದೊಂದು ಬಾದಾಮಿ ಇಟ್ಬಿಟ್ಟು ಸ್ವಲ್ಪ ಉದ್ದುದ್ದಕ್ಕೆ ಮಾಡ್ತಾಯಿದ್ದೀನಿ. ಬಾದಾಮ್ ಸ್ಟಫ್ ಮಾಡಿದ್ದೀನಿ ನಾನು ಮಾಡೋ ಗುಲಾಬ್ ಜಾಮೂನಲ್ಲಿ. ನೋಡಿ ಮಾಡಿ. ಪಾಕ ಆಗ್ತಾ ಇದೆ. ನೋಡಿ, ಈ ಥರ ಆಗಿದೆ. ಇನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಮೈದಾದಲ್ಲಿ ಒಂದು 25-30 ಆಗುತ್ತೆ. ನಾನು ಲೆಕ್ಕ ಮಾಡಿಲ್ಲ, ಅಷ್ಟಾಗಿರುತ್ತೆ. ಒಂದು ವೇಳೆ ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ತದೆ. ಇದು ಪಾಕ ಕುದೀತಾ ಇದೆ. ಇಷ್ಟೇ. ಹಾಲಿನ ಕೆನೆ ಸ್ವಲ್ಪನೇ ಹಾಕಿ, ತುಂಬ ಹಾಕ್ಬೇಡಿ, ಎಳೆದಷ್ಟೇ ಹಾಕಿ, ಅದು ಚೆನ್ನಾಗಿ ಬರುತ್ತೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ತಿಳಿತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ನಾನು ಪಾಕ ಮಾಡಿದೆ, ಗುಲಾಬ್ ಜಾಮೂನು ಮಾಡಿದ್ದೀನಿ.
ಹಾಕ್ತಾ ಇದ್ದೀನಿ. ನಾನು ಬಿಸಿ ಪಾನಕದಲ್ಲೇ ಹಾಕಿದ್ದೀನಿ, ಅಂದರೆ ಇವತ್ತಿಗೆ ಯೂಸ್ ಮಾಡೋಕ್ಕಿದ್ದು, ಅದಕ್ಕೋಸ್ಕರ ನಾನು ಬಿಸಿದಲ್ಲೇ ಹಾಕಿದೆ. ನಾಳೆಗೆ ನಾಡ್ದಿಗೆ ಹಂಗೇನಾದ್ರು ಆದರೆ ನೀವು ಸ್ವಲ್ಪ ತಣ್ಣಗೆ ಪಾಕ ಮಾಡ್ಕೊಂಡು ಬೇಕಾದ್ರೂ ಹಾಕೋಬೋದು. ಇದು ಇವತ್ತೇ ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಬಿಸಿ ಪಾಕದಲ್ಲಿ ಆಗಿದೆ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳಿತೀನಿ. ಥ್ಯಾಂಕ್ ಯು. ಗೆಳೆಯರೆ, ರೆಡಿ ಆಯಿತು. ಇಷ್ಟೇ, ಸುಲಭನೂ ಇದೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಪ್ಯಾಕೆಟ್ ತರದೇ ಇದ್ದಾಗ ಮರ್ತೋಗಿದ್ರೆ ಮನೆಯಲ್ಲೇ ಅರ್ಜೆಂಟಾಗಿ ಈ ಥರ ಮಾಡ್ಕೊಬೋದು. ಸೂಪರಾಗಿ ಬರುತ್ತೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ.